Hello everyone, welcome back to another session on fire insurance claims. So before we get started with today's lecture, let's have a quick recap what we have done in the previous class. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿರೋ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂದ್ರೆ ಏನು ಮತ್ತೆ ನಮ್ಮದು ಆಬ್ಜೆಕ್ಟಿವ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಏನು ಅಂತ ನಾವೆಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಆಬ್ಜೆಕ್ಟಿವ್ ಏನು ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದು ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಡೇಟ್ ಆಫ್ ಫೈರಿಗೆ ಏನು ಮಾಡ್ತೀರಿ ನೀವು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ. ಆ ವ್ಯಾಲ್ಯೂನ ಏನು ಮಾಡ್ತೀರಿ ಇನ್ಶೂರೆನ್ಸ್ ಕಂಪ್ನಿಗೆ ಕೊಡ್ತೀರಿ ಸೊ ಆಸ್ ಟು ರಿಕವರ್ ದಿ ಡ್ಯಾಮೇಜ್. ಸೊ ನಾವು ದಿಸ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಇಸ್ ಬಿನ್ ಅರೈವ್ಡ್ ಅಟ್ ವಿತ್ ದಿ ಹೆಲ್ಪ್ ಆಫ್ ಟೂ ಅಕೌಂಟ್ಸ್. ನಂಬರ್ ಒನ್ ಟ್ರೇಡಿಂಗ್ ಅಕೌಂಟ್ ಆಫ್ ಪ್ರೀವಿಯಸ್ ಇಯರ್ ಅಂಡ್ ನಂಬರ್ ಟೂ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಈ ಟ್ರೇಡಿಂಗ್ ಅಕೌಂಟ್ ಪ್ರೀವಿಯಸ್ ಇಯರ್ ಯಾವಾಗ ಪ್ರಿಪೇರ್ ಮಾಡ್ತೀವಿ, ನಮ್ಮ ಪ್ರೀವಿಯಸ್ ಇಯರ್ ಡೇಟಾ ಕೊಟ್ಟಾಗ ಮಾತ್ರ, ಪ್ರೀವಿಯಸ್ ಇಯರ್ ಡೇಟಾ ಏನಾದ್ರು ಇತ್ತು ಅಂದ್ರೆ ಮಾತ್ರ ಏನು ಮಾಡ್ತೀರಿ ಈ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಿ. ಸೊ ನಾವು ಈ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಯಾವುದಕ್ಕೆ, ಟು ಫೈಂಡ್ ಔಟ್ ದಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಈ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಹೇಳೋದೇನಾಗುತ್ತೆ ನಮಗೆ ನೆಕ್ಸ್ಟ್ ಅಕೌಂಟಿಗೆ ಹೆಲ್ಪ್ ಆಗುತ್ತೆ. ಯಾವುದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಡಿಫ್ರೆನ್ಸ್ ಏನೂ ಇಲ್ಲ ಟ್ರೇಡಿಂಗ್ ಅಕೌಂಟ್. ಸೊ ಜಸ್ಟ್ ಈ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಹೇಳೋದು ಯಾವಾಗ ಪ್ರಿಪೇರ್ ಮಾಡ್ತೀವಿ, ನಮ್ಮದು ಡೇಟ್ ಆಫ್ ಫೈರಿಗೆ ಪ್ರಿಪೇರ್ ಮಾಡ್ತೀವಿ. ಸೊ ನಮ್ದು ಈ ಫಿನಾನ್ಷಿಯಲ್ ಇಯರ್ ಇಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ ಅಪ್ ಟು ಡೇಟ್ ಆಫ್ ಫೈರ್, ಆ ಇಯರ್ ಎಂಡಿಗೆ ಆ ಡೇಟಿಗೆ ಏನು ಮಾಡ್ತೀವಿ ನಾವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಸೊ ಇನ್ಫಾರ್ಮೇಶನ್ ಪ್ರೀವಿಯಸ್ ಇಯರಿಂದೆಲ್ಲ ಇದಕ್ಕೆ ಹಾಕುವ, ಕರೆಂಟ್ ಇಯರ್ದೆಲ್ಲ ಏನು ಮಾಡುವ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಿಗೆ ಹಾಕುವ. ಸೊ ನಮ್ದು ಆಬ್ಜೆಕ್ಟಿವ್ ಏನು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸೊ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಏನಾಗುತ್ತೆ ಎರಡು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇರುತ್ತೆ. ಸೊ ಆಬ್ವಿಯಸ್ಲಿ ಫಸ್ಟ್ ಒನ್ ಯಾವುದು ಕ್ಲೋಸಿಂಗ್ ಸ್ಟಾಕ್ ಅಲ್ಟಿಮೇಟ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದ್ರೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಇದೇನಾಗುತ್ತೆ, ಇದು ಬ್ಯಾಲೆನ್ಸಿಂಗ್ ಫಿಗರಿಗೆ ಹೋಗುತ್ತೆ. ಸೊ ಮತ್ತೊಂದು ಇನ್ಫಾರ್ಮೇಷನ್ ಯಾವುದು ರಿಸಲ್ಟ್ ಅಂದ್ರೇನು, ಒಂದು ಗ್ರಾಸ್ ಪ್ರಾಫಿಟ್ ಆಗಿರಬೇಕು ಇಲ್ಲ ಗ್ರಾಸ್ ಲಾಸ್ ಆಗಿರಬೇಕು. ಸೊ ನಾವು ಆಪ್ಟಿಮಿಸ್ಟಿಕ್ ಆಗಿ ಏನು ಮಾಡುವ, ನಮ್ದು ಗ್ರಾಸ್ ಪ್ರಾಫಿಟ್ ಫಸ್ಟ್ ಬರ್ಕೊಬಿಡುವ. ಈ ಗ್ರಾಸ್ ಪ್ರಾಫಿಟ್ ಬರ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ಫುಲ್ ಯಾವುದು, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ನಮ್ದು ಪ್ರೀವಿಯಸ್ ಇಯರ್ ಏನು ರೇಟ್ ಇತ್ತಲ್ವಾ ಅದನ್ನೇನು ಮಾಡುವ ಈಗ ಈ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡುವ. ಸೊ ಇದೇನಾಯ್ತು ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿರೋ ವಿಷಯ. ಸೊ ಇವತ್ತೇನು ಮಾಡೋಣ, ವಿಲ್ ಸಾಲ್ವ್ ಪ್ರಾಬ್ಲಮ್ ನಂಬರ್ 6 ಏನು ಹೇಳ್ತಿದ್ದಾರೆ, ಫೈರ್ ಬ್ರೋಕ್ ಔಟ್ ಆನ್ ದಿ ಪ್ರಿಮೈಸಸ್ ಆಫ್ ಎ ಟ್ರೇಡರ್ ಆನ್ 30/6/2006. ಸೊ ಕರೆಂಟ್ ಇಯರ್ ಕೊಟ್ಟಿದ್ದಾರೆ 2006 ಏನಾಯ್ತು ಫೈರ್ ಬ್ರೇಕ್ಔಟ್. ಸೊ ರಿಸಲ್ಟಿಂಗ್ ಇನ್ ದ ಡಿಸ್ಟ್ರಕ್ಷನ್ ಆಫ್ ಎ ಗ್ರೇಟರ್ ಪಾರ್ಟ್ ಆಫ್ ಹಿಸ್ ಸ್ಟಾಕ್. ದ ಸ್ಟಾಕ್ ರೆಕಾರ್ಡ್ಸ್ ಹ್ಯಾವ್ ನಾಟ್ ಬೀನ್ ಮೇಂಟೈನ್. ಫೈನ್, ಸ್ಟಾಕ್ ರೆಕಾರ್ಡ್ಸ್ ಏನು ಇಲ್ಲ ಅಂತ ಹೇಳ್ತಿದ್ದಾರೆ. ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಈಸ್ ಹವೆವರ್ ಅವೈಲೇಬಲ್. ಸೊ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ 1/1/2006 ಹೇಳ್ತಿದ್ದಾರೆ. ಸೊ ಡೇಟ್ ಆಫ್ ಫೈರ್ ಎಷ್ಟಿದೆ 30/6/2006. ಸೊ ಈ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾವುದು 1/1/2006 ಅಂದ್ರೆ ಇದೇನಾಯ್ತು, ಇದು ನಮ್ದು ಕರೆಂಟ್ ಇಯರ್ ಆಯ್ತು. ಸೊ ಇದೆಲ್ಲ ಏನಾಗುತ್ತೆ, ಈ ಇನ್ಫಾರ್ಮೇಶನ್ 1/1 ಅಂದ್ರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಿಗೆ ಹೋಗುತ್ತೆ. ಸೊ ಫೈನ್, ಯಾವ ಹೇಳ್ತಿದ್ದಾರೆ ವ್ಯಾಲ್ಯೂ ಆಫ್ ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಪರ್ಚೇಸಸ್ ಫ್ರಮ್ 1/1/2006 to 30/6/2006 91,000 ಫೈನ್ ಪರ್ಚೇಸಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಸೇಲ್ಸ್ ಫ್ರಮ್ 1/1/2006 to 30/6/2006 1,13,200 ಫೈನ್. ಸೊ ನೆಕ್ಸ್ಟ್ ಲಾಸ್ಟ್ ಇನ್ಫಾರ್ಮೇಶನ್ ಯಾವುದಿದೆ, ಸೊ ದ ವ್ಯಾಲ್ಯೂ ಆಫ್ ಸ್ಟಾಕ್ ಸೇವ್ಡ್, ಓಕೆ 2000 ಸ್ಟಾಕ್ ಸೇವ್ಡ್ ಕೊಟ್ಟಿದ್ದಾರೆ 2000. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ, ಪರ್ಟಿಕ್ಯುಲರ್ಸ್ 2003, 2004 ಅಂಡ್ 2005. ಸೊ ನಮ್ಗೆ ಏನು ಮಾಡಿದ್ದಾರೆ 3 years ಇನ್ ಡೇಟಾ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಮಾಡಿದ್ದಾರೆ, ಪರ್ಚೇಸಸ್, ಸೇಲ್ಸ್ ಅಂಡ್ ಗ್ರಾಸ್ ಪ್ರಾಫಿಟ್. ಸೊ ನಮಗೆ ಪ್ರೀವಿಯಸ್ ಇಯರ್ ಇನ್ ಟ್ರೇಡಿಂಗ್ ಅಕೌಂಟ್ ನಾವು ಪ್ರಿಪೇರ್ ಮಾಡೋದು ಯಾವುದಕ್ಕೆ, ರೀಸನ್ ಏನು ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್, ಅದು ಪ್ರೀವಿಯಸ್ ಇಯರ್ ಇಂದ ಯಾಕೆ, ಟು ಫೈಂಡ್ ಔಟ್ ದಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ನಮ್ದು ಇದೆಲ್ಲ ಪ್ರೀವಿಯಸ್ ಇಯರ್ ಆಯ್ತು. ಯಾವುದು ಈ ಕರೆಂಟ್ ಇಯರ್ ಯಾವುದು 2006. ಸೊ 2003, 4 ಮತ್ತೆ 5 ಇದೆಲ್ಲ ಏನಾಯ್ತು ಪ್ರೀವಿಯಸ್ ಇಯರ್. ಬಟ್ ಇಲ್ಲೇನ್ ಮಾಡಿದ್ದಾರೆ, ಒಂದೇ ವರ್ಷದ ಕೊಡ್ಲಿಲ್ಲ ಅವರು, 2005 ಅಷ್ಟೇ ಕೊಡಲಿಲ್ಲ. ಏನ್ ಮಾಡಿದ್ದಾರೆ 2004 ಮತ್ತೆ 2003 ಕೊಟ್ಟಿದ್ದಾರೆ. ಸೊ ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟರೆ ಏನ್ ಮಾಡುವ, ನಾವು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಏನಿಲ್ವಾ ಅದನ್ನೇನ್ ಮಾಡುವ, ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ತಗೋಬಿಡುವ. ವೆರಿ ಸಿಂಪಲ್. ಸೊ ಮೋರ್ ದನ್ 2 years ಇಂದ ನಮ್ಮ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ ಅಂದ್ರೆ ನಾವೇನ್ ಮಾಡುವ, ಸಿಂಪ್ಲಿ ಅವರೇಜ್ ತೆಗೆದ್ಬಿಟ್ರೆ ಆಯ್ತು. ಸೊ ಇದು ನಮಗೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಬೇಡ, ಜಸ್ಟ್ ನಮ್ಗೆ ಏನ್ ಮಾಡಿದ್ದಾರೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಗೊತ್ತಿದೆ. ಸೊ ನಮಗೆ ಸೇಲ್ಸ್ ಮತ್ತೆ ಗ್ರಾಸ್ ಪ್ರಾಫಿಟ್ ಇಂಪಾರ್ಟೆಂಟ್. ಸೊ ಸೇಲ್ಸ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಏನ್ ಮಾಡುವ, ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡುವ, ದೆನ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂಡ್ ಲಾಸ್ಟ್ ಅಂದ್ರೆ ಅಲ್ಟಿಮೇಟ್ಲಿ ಯಾವುದು ಸ್ಟೇಟ್ಮೆಂಟ್ ಆಫ್ ಕ್ಲೇಮ್.
ಫೈನ್. ಸೊ ಫಸ್ಟ್ ಏನು ಮಾಡುವ ಈಗ ನಮ್ಮದು ಎವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡುವ. ಸೊ ನಮ್ಮದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಏನು, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಈಗ ನಮ್ಮ ಹತ್ರ 2003 ನಮ್ಗೆ ಗ್ರಾಸ್ ಪ್ರಾಫಿಟ್ ಬೇಕು, ಸೇಲ್ಸ್ ಬೇಕು. 2003 ಗ್ರಾಸ್ ಪ್ರಾಫಿಟ್ ಎಷ್ಟಿದೆ, 65,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, ರುಪೀಸ್ 5 lakh ಇಂಟು 100. ಸೊ 65,000 ಡಿವೈಡೆಡ್ ಬೈ 5 lakh ಇಂಟು 100, 13%. ಎಷ್ಟಾಯಿತು, 13%. 2003. Then 2004. So 2004 ಅಲ್ಲಿ ಎಷ್ಟಿದೆ ಗ್ರಾಸ್ ಪ್ರಾಫಿಟ್, 32,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 3,20,000 ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟಾಯಿತು, 10%. ಲಾಸ್ಟ್ ಇಯರ್ 2005. ಸೊ ಗ್ರಾಸ್ ಪ್ರಾಫಿಟ್ 38,000 divided by sales 3,80,000 into 100. So profit ಎಷ್ಟಾಯಿತು, 10%. ಸೊ ಹೀಗಿದ್ದಾಗ ಏನು ಮಾಡುವ, ಸೊ ಬೆಟರ್ ನಮ್ದೇನಾಗಿದೆ, ಪ್ರಾಫಿಟ್ ಮಾರ್ಜಿನ್ ಅನ್ಇವನ್ ಕೊಟ್ಟಿದ್ದಾರೆ. ಸೊ 2003 13% ಇತ್ತು, 2004 10 ಆಯಿತು, 2005 ಸೇಮ್ ಅಷ್ಟೇ ಇತ್ತು. ಬಟ್ ಸ್ಟಿಲ್ ಏನು ಮಾಡುವ, ಹೀಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಎವರೇಜ್ ಫೈಂಡ್ ಔಟ್ ಮಾಡುವ. ಸೊ ನಾವು ಎವರೇಜ್ ರೇಟ್ ಆಫ್ gross profit. So 13 plus 10 plus 10 divided by number of years. Number of years is to 3. So 33 divided by 3. So 11%. So ನಮ್ಮದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಎಷ್ಟಾಯಿತು, 11%. ಸೊ ಈ ರೇಟಿಂದ ಏನು ಮಾಡುವ, ನಮ್ಮದು ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ನಾವೇನು ಮಾಡುವ, ಗ್ರಾಸ್ ಪ್ರಾಫಿಟನ್ನು ಬರ್ತೀವ. ಸೊ ಈಗ ನೆಕ್ಸ್ಟ್ ಅಕೌಂಟ್ ಪ್ರಿಪೇರ್ ಮಾಡೋದು ಯಾವುದು, ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. Memorandum trading account for the year ended. So date of fire ಬರ್ಬಿಡುವ 36/2006. ಸೊ ಫಸ್ಟ್ ಇನ್ಫಾರ್ಮೇಶನ್ ಯಾವ್ದು ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ 1/1/2006. 1/1/2006 ಅಂದ್ರೆ ಏನಾಯ್ತು, ನಮ್ಮದು ಓಪನಿಂಗ್ ಸ್ಟಾಕ್. ಸೊ ಟು ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ, 25,000. Next information related to purchases. So 2 purchases amount 91,000. Last one, sales. Sales ಎಷ್ಟು ಹೇಳ್ತಿದ್ದಾರೆ, 1,13,200. 113,200. ಸೊ ಈಗ ನಾವು ಕ್ಲಿಯರ್ಲಿ ಏನು ಹೇಳ್ರಿ, ಎರಡು ಇನ್ಫಾರ್ಮೇಷನ್ ನಮ್ಮ ಹತ್ರ ಮಿಸ್ಸಿಂಗ್ ಇದೆ. ಒಂದು ಕ್ಲೋಸಿಂಗ್ ಸ್ಟಾಕು. ಕ್ಲೋಸಿಂಗ್ ಸ್ಟಾಕ್ ನಮ್ಮ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದೇ ಯಾವುದ್ರ ಸಲುವಾಗಿ, ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ, ಕ್ಲೋಸಿಂಗ್ ಸ್ಟಾಕ್ ಲಾಸ್ಟಿಗೆ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಇದೇನಾಗುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್. ಮತ್ತೊಂದು ಇನ್ಫಾರ್ಮೇಷನ್ ಯಾವ್ದು ಮಿಸ್ಸಿಂಗ್ ಇದೆ, ಟ್ರೇಡಿಂಗ್ ರಿಸಲ್ಟ್. ಈಗ ಟ್ರೇಡಿಂಗ್ ರಿಸಲ್ಟ್ ಅಂದ್ರೆ ಏನು ಮಾಡುವ, ನಾವು ಪ್ರಾಫಿಟ್ ಅನ್ನು ಬರ್ಕೊಳ್ಳುವ. ಪ್ರಾಫಿಟ್ ಬರ್ಕೊಳ್ಳಿಕ್ಕೆ ಏನು ಮಾಡುವ, ಈ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನು ಯೂಸ್ ಮಾಡುವ. ಸೊ ನಮ್ದು ಸೇಲ್ಸ್ ಎಷ್ಟಿದೆ, 2 ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಎಷ್ಟಿದೆ, 1,13,200 ಇಂಟು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಎಷ್ಟು ಅಪ್ಲೈ ಮಾಡುವ, 11%. ಸೊ 1,13,200 ಇಂಟು 11%. ಸೊ 12,452. ಸೊ ಈಗ ನೋಡೋ ಅಕೌಂಟ್ ಕ್ಲೋಸ್ ಮಾಡುವ. ಸೊ ಫಸ್ಟ್ ಡೆಬಿಟ್ ಸೈಡು 25,000 ಪ್ಲಸ್ 91,000 ಪ್ಲಸ್ 12,452 ಈಕ್ವಲ್ಸ್ ಟು 1,28,452. 128,452 ಮೈನಸ್ 1,13,200. ಸೊ 15,252. ಇದೇನಾಯಿತು, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಎಷ್ಟಾಯಿತು, 15,252. ಲಾಸ್ಟ್ ಒಂದು ಸ್ಟೆಪ್ ಉಳಿತು,
amount of claim. So last statement prepare ಮಾಡುವ. Last one, statement of amount of claim. ಡೇಟ್ ಕೊಟ್ಟಿದ್ದಾರೆ 36/2006. ಸೊ ಫಸ್ಟ್ ಯಾವ್ದು ತಗೊಳ್ಳುವ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಹೇಳ್ತಿದ್ದಾರೆ, 15,252 ಮೈನಸ್ ಸ್ಟಾಕ್ ಸೇವ್ಡ್ ಆರ್ ಸಾಲ್ವೇಜ್ಡ್ ವ್ಯಾಲ್ಯೂ ಆಫ್ ಸ್ಟಾಕ್. ಸ್ಟಾಕ್ ಸೇವ್ಡ್ ಪ್ರಾಬ್ಲಮಲ್ಲಿ ಎಲ್ಲಾದರೂ ಸ್ಟಾಕ್ ಸೇವ್ಡ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಸ್ಟಾಕ್ ಸೇವ್ಡ್ ಕೊಟ್ಟಿದ್ದಾರೆ 2,000 rupees 2,000. ಸೊ ಅಲ್ಟಿಮೇಟ್ಲಿ ಅಮೌಂಟ್ ಉಳಿದಿಷ್ಟು 13,252. ಸೊ ಇದೇನಾಯಿತು, ಅಮೌಂಟ್ ಆಫ್ ಕ್ಲೇಮ್ 13,252. ಸೊ ಪ್ರೀವಿಯಸ್ ಪ್ರಾಬ್ಲಮಿಗೆ ಮತ್ತು ಈ ಪ್ರಾಬ್ಲಮಿಗೆ ಡಿಫ್ರೆನ್ಸ್ ಏನಿದೆ, ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ, ಸೊ ನಮಗೆ ಪ್ರೀವಿಯಸ್ ಇಯರ್ ಡೇಟಾ ಒಂದೇ ವರ್ಷದ ಕೊಡಲಿಲ್ಲ, ಏನು ಮಾಡಿದ್ದಾರೆ 3 years ಡೇಟಾ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಬೀನ್ ಗಿವನ್ ವಿತ್ 3 years ಡೇಟಾ. ಸೊ ಅದರಲ್ಲಿ ಏನು ಮಾಡಿದ್ದಾರೆ, ಪರ್ಚೇಸಸ್ಸು ಸೇಲ್ಸು ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಫೈನ್. ಸೊ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದೇನು, ಪ್ರೀವಿಯಸ್ ಇಯರ್ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಯಾವುದಕ್ಕೆ, ದ ರೀಸನ್ ಏನು, ಟು ಫೈಂಡ್ ಔಟ್ ದಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ನಮ್ಗೆ ಗ್ರಾಸ್ ಪ್ರಾಫಿಟ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ ಫಾರ್ಮುಲಾ ಗೊತ್ತಿದೆ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಸೊ ನಮ್ದು ಪ್ರೀವಿಯಸ್ ಇಯರಿಂದ ನಮಗೆ ಜಸ್ಟ್ ಬೇಕಾಗಿರೋದು ಯಾವುದು, ಗ್ರಾಸ್ ಪ್ರಾಫಿಟ್ ಮತ್ತು ಸೇಲ್ಸ್. ಸೊ 3 years ಇಂದ ಏನು ಮಾಡುವ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡುವ. ಸೊ 13, 10 ಮತ್ತು 10 ಬಂತು. ಈಗ ಏನು ಮಾಡುವ, ನೆಕ್ಸ್ಟು ಎವರೇಜ್. ಸೊ ಎವರೇಜ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ, ಸೊ 13 + 10 + 10 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ನಂಬರ್ ಆಫ್ ಇಯರ್ಸ್ ಎಷ್ಟಿದೆ, 3. ಸೊ ಎಷ್ಟು ಬಂತು, 11%. ಈಗ ನೆಕ್ಸ್ಟ್ ಏನು ಮಾಡುವ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಅದಕ್ಕೆ, ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದನ್ನೇನು ಮಾಡುವ, ಲಾಸ್ಟಿಗೆ ಇಡುವ. ಸೊ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸಸ್ ಕೊಟ್ಟಿದ್ದಾರೆ, ಮತ್ತು ಸೇಲ್ಸ್ ಕೊಟ್ಟಿದ್ದಾರೆ. ಸೊ 2 ಇನ್ಫಾರ್ಮೇಷನ್ ಇಲ್ಲಾಗಿತ್ತು, ಕ್ಲೋಸಿಂಗ್ ಸ್ಟಾಕ್ ಮತ್ತು ಗ್ರಾಸ್ ಪ್ರಾಫಿಟ್. ಸೊ ಫಸ್ಟ್ ಏನು ಮಾಡುವ, ಗ್ರಾಸ್ ಪ್ರಾಫಿಟ್ ಬರ್ಕೊಳ್ಳುವ. ಸೊ ಗ್ರಾಸ್ ಪ್ರಾಫಿಟ್ ಬರ್ಕೊಳ್ಳೋದು ಹೇಗೆ, ಜಸ್ಟ್ ನಿಮ್ಮದು ಸೇಲ್ಸ್ ಎಷ್ಟು ಮಾಡ್ತಿಲ್ವ ಅದಕ್ಕೆ ಏನು ಮಾಡುವ, ಪ್ರಾಫಿಟ್ ಮಾರ್ಜಿನ್ ಮಲ್ಟಿಪ್ಲೈ ಮಾಡುವ. ಸೊ ಸೇಲ್ಸ್ ಎಷ್ಟಿತ್ತು ಇಲ್ಲಿ, 1,13,200 ಇಂಟು 11%. ಸೊ ಗ್ರಾಸ್ ಪ್ರಾಫಿಟ್ ಬಂತು. ಅಕೌಂಟ್ ಕ್ಲೋಸ್ ಮಾಡಿರಿ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. ಅಲ್ಟಿಮೇಟ್ಲಿ ಸ್ಟೇಟ್ಮೆಂಟಲ್ಲಿ ಏನು ಮಾಡ್ತೀರಿ, ವ್ಯಾಲ್ಯೂ ಆಫ್ ಸ್ಟಾಕ್ ಸೇವ್ಡ್ ಏನಾದರೂ ಕೊಟ್ಟಿದ್ರೆ ಅದನ್ನೇನು ಮಾಡುವ, ಮೈನಸ್ ಮಾಡಿಬಿಡುವ. ಸೊ 15,252 ಮೈನಸ್ 2,000. ಸೊ ಅಲ್ಟಿಮೇಟ್ಲಿ ಅಮೌಂಟ್ ಆಫ್ ಕ್ಲೇಮ್ ಎಷ್ಟಾಯಿತು, 13,252. That's it for today. We'll be solving more number of problems in the upcoming sessions. See you in the next video. Until then, take good care. It's a bye for now. Thank you.